ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನೀವು ವಿಡಿಯೋದಲ್ಲಿ ನೋಡಿದ್ರಿ, ನಾನು ತಿರುಪತಿಗೆ ಬಂದಿರೋ ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಜೊತೆಗೆ ಹಾಗೆ ಪದ್ಮಾವತಿ ದೇವಸ್ಥಾನ ಮತ್ತು ಹಾಗೆಯೇ ಗೋವಿಂದರಾಜಪಟ್ಟಣ ಎಲ್ಲನೂ ನೋಡಿಕೊಂಡು ಇವಾಗ ನಾವು ತಿರುಮಲಗೆ ಬಂದಿದ್ದೀವಿ. ಮತ್ತು ನೋಡಿ, ಇಲ್ಲೂ ಕೂಡ ತುಂಬ ಮಳೆ ಬರ್ತಾ ಇದೆ. ನಾವು ಪ್ರತಿ ವರ್ಷವೂ ಬರ್ತೀವಿ, ಆದರೆ ಇಷ್ಟು ಮಳೆ ನೋಡಿರಲಿಲ್ಲ. ನಾವು ಆಲ್ಮೋಸ್ಟ್ ಯಾವಾಗಲೂ ಮೇ ಮತ್ತು ಏಪ್ರಿಲ್ ತಿಂಗಳಲ್ಲಿ ಬರ್ತಾಯಿದ್ದಿದ್ದು. ಈಗ ನಾವು ಸ್ವಲ್ಪ ಲೇಟೇ ಆಯಿತು ನಾವು ಬಂದಿದ್ದು. ಹಂಗಾಗಿ ದೀಪಾವಳಿ ಹಬ್ಬದಲ್ಲಿ ಬಂದಿರೋದು. ರಜೆಗಳು ಬೇರೆ ಇರುತ್ತಲ್ವ, ರಜೆ ಟೈಮಲ್ಲಿ ಹೋದರೆ ಅನುಕೂಲ ಅಂತೇಳಿ ಬಂದಿರೋದು ನಾವು ಕೂಡ. ಸೊ ಈಗ ತಿರುಮಲ ರೀಚ್ ಆಗಿದ್ದೀವಿ. ಮತ್ತು ಹಾಗೆ ಇಲ್ಲೂ ಕೂಡ ಎಲ್ಲ ಚೆಕಿಂಗ್ ಎಲ್ಲ ಮಾಡಬೇಕಲ್ವ. ಮತ್ತು ಹಾಗೆಯೇ ಇವಾಗೆಲ್ಲ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಹಾಗೆ ನಾವು ಸ್ವಲ್ಪ ಎಲ್ಲ ವ್ಯೂ ತುಂಬ ಚೆನ್ನಾಗಿತ್ತು. ಹಂಗಾಗಿ ಸ್ವಲ್ಪ ಎಲ್ಲ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಳ್ಳೋಣ ಅಂತೇಳಿ ತೊಗೊಂಡ್ವು. ಮತ್ತು ಹಾಗೆಯೇ ಇವಾಗ ನೋಡಿ, ಇಲ್ಲೆಲ್ಲ ಚೆಕಿಂಗ್ ಮಾಡ್ತಾಯಿದ್ದಾರೆ. ಅದಪ್ಪ ಎತ್ಕೊಂತಲ್ಪ ಮಕ್ಕಳು ಸೊ ಇವಾಗ ನಾವು ತಿರುಮಲಗೆ ಬಂದು ಮತ್ತು ಹಾಗೆಯೇ ರೂಮ್ಗೆ ಹೋಗ್ಬಿಟ್ಟು ಬ್ಯಾಗೆಲ್ಲ ಇಟ್ಬಿಟ್ಟು ಮತ್ತು ಹಾಗೆಯೇ ನಾವು ಇಲ್ಲಿ ಪಾಪ ವಿನಾಶಮಲ್ಲಿ ಸ್ನಾನ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಒಂದೊಂದು ಜೊತೆ ಬಟ್ಟೆ ಎಲ್ಲ ತೊಗೊಂಡು ನಾವೀಗ ಸೀದಾ ಇಲ್ಲಿ ಗುಂಡೊಡ್ಸೋದು ಹತ್ರಕ್ಕೆ ಬಂದಿದ್ದೀವಿ. ನಮ್ಮ ಮನೆಯವರು ಮುಡಿ ಕೊಡಬೇಕಾಗಿತ್ತು. ಸೊ ಹಾಗಾಗಿ ಈಗ ಅವರು ಮುಡಿ ಕೊಟ್ಟಿದ್ದಾದಮೇಲೆ ನಾವು ಫಸ್ಟ್ ರೂಮ್ಗೆ ಹೋಗ್ಬಿಟ್ಟು ಇದು ಪಾಪ ವಿನಾಶಮ್ಗೆ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಫ್ರೆಶ್ ಅಪ್ ಆಗಿ ನಾವು ಬಂದಿದ್ದು. ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಯಾಕೆಂದರೆ ತುಂಬಾ ಮಳೆ ಬರ್ತಾಯಿತ್ತು. ನಮಗೆ ಕಷ್ಟನೂ ಆಗ್ತಾಯಿತ್ತು, ಯಾಕೆಂದರೆ ಬ್ಯಾಗು ಹಿಡ್ಕೋಬೇಕು. ಮಳೆ ಛತ್ರಿ ನೋಡಿ, ಎಲ್ಲರೂ ಎಷ್ಟು ಛತ್ರಿ ಹಿಡ್ಕೊಂಡೇ ಓಡಾಡ್ತಾ ಇರೋದು. ಎಲ್ಲ ದೇವಸ್ಥಾನಕ್ಕೂ ಛತ್ರಿ ಹಿಡ್ಕೊಂಡೆ ನಾವು ಓಡಾಡಿರೋದು. ಅಷ್ಟು ಮಳೆ ಬರ್ತಾನೆ ಇತ್ತು. ಹಂಗಾಗಿ ಪಾಪ ವಿನಾಶಮಲ್ಲಿ ನಾವು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸೊ ಅಲ್ಲಿ ಎಲ್ಲ ಸ್ನಾನ ಮಾಡ್ಕೊಂಡೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲೆಲ್ಲ ದೇವ್ರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವಿಲ್ಲಿ ಈ ಕಡೆ ಆಕಾಶಗಂಗೆ ನೋಡೋದಕ್ಕೆ ಅಂತೇಳಿ ಬಂದಿದ್ದೀವಿ. ಮತ್ತು ನಾವು ಪ್ರತಿ ವರ್ಷವೂ ಬೆಟ್ಟ ಹತ್ತುತ್ತಾಯಿದ್ದು. ಈ ಸತಿ ಮಳೆ ಕಾರಣಾಂತರಗಳಿಂದ ಬೆಟ್ಟ ಹತ್ತೋಕ್ಕಾಗಲಿಲ್ಲ. ಜೊತೆಗೆ ಇಲ್ಲಿ ನಮ್ಮ ಸೃಷ್ಟಿಗೂ ಕೂಡ ಹುಷಾರಿರಲಿಲ್ಲ. ಹಂಗಾಗಿ ನಾವು ಮನೆಯಲ್ಲೇ ಡಿಸೈಡ್ ಮಾಡ್ಕೊಂಡಿದ್ವು, ಈ ವರ್ಷ ಬೆಟ್ಟ ಹತ್ತೋದೇನು ಬೇಡ ಅಂತಂದ್ಬಿಟ್ಟು. ಅವಳಿಗೆ ಹುಷಾರಿರಲಿಲ್ವಲ್ಲ, ಅದಕ್ಕೆ. ಜೊತೆಗೆ ಇಲ್ಲೂ ಕೂಡ ತುಂಬ ಮಳೆ ಬರ್ತಾ ಇರೋದ್ರಿಂದ ಏನು ಬೇಡ ಅಂದ್ಬಿಟ್ಟು ಸುಮ್ಮನಾಗಿದ್ವು. ಇಲ್ಲಾಂದರೆ ಇನ್ನೂ ಸ್ವಲ್ಪ ಲೇಟೇ ಆಗ್ತಿತ್ತು, ಯಾಕೆಂದರೆ ನಮಗೆ ದರ್ಶನದ್ದು ಟಿಕೆಟ್ ಇರೋದು 4 ಗಂಟೆಗೆ. ನಾವು ಬೆಟ್ಟ ಹತ್ಬಿಟ್ಟು ದರ್ಶನ ಮಾಡೋದು ಸರೋಗೋದು ಅಂತ ಅಂದ್ಕೊಳ್ತಾ ಇದ್ದಿದ್ದು. ನಾವು ಹೆಂಗಿದ್ರು ಇವಾಗ ಅವಳಿಗೆ ಹುಷಾರಿಲ್ಲ, ಜೊತೆಗೆ ಇಲ್ಲಿ ಮಳೆನೂ ಬರ್ತಿತ್ತಲ್ಲ, ಇನ್ನು ಬೆಟ್ಟನೂ ಹತ್ತಿರಲಿಲ್ವಲ್ಲ, ಅದಕ್ಕೆ ಈ ಕೆಲಸ ಎಲ್ಲ ಆಗುತ್ತೆ ಅಂದ್ಕೊಂಡು ನಾವು ಈ ಥರ ಪ್ಲ್ಯಾನ್ ಮಾಡಿಕೊಂಡ್ವು. ಮತ್ತು ಹಾಗೆ ಇವಾಗ ಸ್ವಲ್ಪ ಆಕಾಶಗಂಗೆಯಲ್ಲಿ ಕೂಡ ಎಲ್ಲ ಫೋಟೋಸ್ ಸ್ವಲ್ಪ ವೀಡಿಯೋಸ್ ತೊಗೊಂಡು ಇಲ್ಲಿ ಸ್ವಲ್ಪ ಮಳೆ ಆಲ್ಮೋಸ್ಟ್ ಕಮ್ಮಿ ಆಗ್ತಾಯಿತ್ತು. ತುಂಬ ಮಳೆ ಬರ್ತಾನೆ ಇತ್ತು. ಅದಂತೂ ನಮಗಂತೂ ಆಶ್ಚರ್ಯನೇ ಆಗ್ತಿತ್ತು, ಏನು ಇಷ್ಟೊಂದು ಮಳೆ ಅಂತಲೇ ಇದ್ದು. ಸಖತ್ ಮಳೆ ಬರ್ತಾಯಿತ್ತು ತಿರುಪತಿಯಲ್ಲಿ. ಸೊ ಇಲ್ಲೂ ಕೂಡ ಎಲ್ಲ ಸ್ವಲ್ಪ ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಸ್ವಲ್ಪ ನೀರು ಕುಡಿ ಚಿಂಟು.
ಸೆಲ್ಫಿ ಮಾಡೋಣ ಕೊಡು, ಈ ಕಡೆಯಿಂದ ಸೆಲ್ಫಿ ಮಾಡ್ತಿದ್ದಾರೆ. ಬರ್ತೀರಾ ಸೆಲ್ಫಿ? ಕೊಡ್ತೀರಾ? ಟೀ ಕೊಡಿ 3 ಫ್ರೀ. ಕಾಫಿ ಇದೆಯಾ? ಕಾಫಿ ಒಂದು ಕಾಫಿ ಕೊಡಿ. ಹಾಂ 3 ಟೀ. ಬೇಕಾ? ಚೆನ್ನಾಗಿದೆ. ಸೊ ಆಕಾಶಗಂಗೆಲ್ಲ ನೋಡಿಕೊಂಡು ಇವಾಗ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಇದನ್ನು ಬೆಟ್ಟನೇ ಹತ್ಕೊಂಡು ಹೋಗಬೇಕು. ಏನು ಅಷ್ಟು ದೊಡ್ಡ ಬೆಟ್ಟ ಏನಲ್ಲ, ಚಿಕ್ಕದಾಗೆ ಇದೆ. ಸೊ ಇಲ್ಲೂ ಕೂಡ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಮಳೆ ಕಮ್ಮಿ ಆಗಿತ್ತು, ಜೊತೆಗೆ ಆದರೂ ಕೂಡ ಛತ್ರಿ ಕೈಯಲ್ಲಿ ಇರಲೇಬೇಕು. ಸಡನ್ನಾಗಿ ಬರ್ತಾ ಇರ್ತದೆ ಮಳೆ. ಹೋಗ್ತಾ ಹೋಗ್ತಲೇ ಸಡನ್ನಾಗೆ ಮಳೆ ಬರ್ತಾನೆ ಇತ್ತು. ಸೊ ಇವಾಗ ದೇವ್ರ ದರ್ಶನ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಮತ್ತು ಹಾಗೆಯೇ ಈ ಮಳೆ ಬರೋದ್ರಿಂದ ವ್ಯೂ ಕೂಡ ತುಂಬ ಚೆನ್ನಾಗಿರೋದು. ಬಿಸಿಲು ಅನ್ನಿಸ್ತಾನೆ ಇರಲಿಲ್ಲ. ಮತ್ತು ನಾವು ಕೂಡ ಎಲ್ಲ ಸ್ವಲ್ಪ ಬೆಳಗ್ಗೆನೇ ಎಲ್ಲ ಬೇಗ ಬಂದ್ವಲ್ಲ ದೇವಸ್ಥಾನಗಳಿಗೆಲ್ಲ. ಚೆನ್ನಾಗೇ ಇತ್ತು, ಅಂದರೆ ಬಿಸಿಲೇ ಇಲ್ಲ ಬಿಡಿ. ನಾವಂತೂ ಸೂರ್ಯನ ನೋಡಲೇ ಇಲ್ಲ ತಿರುಪತಿಗೆ ಬಂದಾಗಿಂದನು. ಅಷ್ಟು ಮಳೆ ಬರ್ತಾನೆ ಐತೆ, ಬೆಳಗಿಂದ ಸಂಜೆವರೆಗೂ ಬರುತ್ತೆ. ಮತ್ತು ಹಾಗೆಯೇ ನೈಟೆಲ್ಲನೂ ಮಳೆ ಬರ್ತಾನೆ ಇರುತ್ತೆ, ಅಷ್ಟು ಮಳೆ ಬರ್ತಾನೆ ಇತ್ತು. ಸೊ ಮತ್ತು ಹಾಗೆ ಇಲ್ಲೂ ಅಷ್ಟೇ, ನಾವು ಪ್ರತಿ ವರ್ಷ ಬಂದಾಗೆಲ್ಲನೂ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ. ಮೊನ್ನೆ ಒಂದ್ಸಲಿ ಬಂದಾಗ ನಮ್ಮ ಚಿಕ್ಕಮ್ಮವರೆಲ್ಲ ಬಂದಿದ್ರಲ್ಲ, ಅವರು ಇಲ್ಲ ನಮ್ಗೆ ಹತ್ತೋದಕ್ಕಾಗಲ್ಲಮ್ಮ ಬೇಡ ಅಂತಂದರೆ, ಯಾಕೆಂದರೆ ಅವರೆಲ್ಲ ಬೆಟ್ಟ ಹತ್ತಿದ್ರಲ್ವ. ಇದು ಸ್ವಲ್ಪ ದೂರ ಅಂತ ಹೇಳಿದ್ದಕ್ಕೆ ಇಲ್ಲಿಗೆ ಬರೋದಕ್ಕಾಗಲಿಲ್ಲ. ಇನ್ನು ಅವರೆಲ್ಲ ಬರಲಿಲ್ವಲ್ಲ, ಇನ್ನು ನಾವಿನ್ನು ಯಾಕೆ ಅಂತೇಳಿ ನಾವು ಕೂಡ ಬರಲಿಲ್ಲ ಇಲ್ಲಿಗೆ. ಸೊ ಅದಕ್ಕೇ ಹೋದ ವರ್ಷವೂ ಬರಲಿಲ್ಲ ಅಂದ್ಬಿಟ್ಟು ಇವಾಗ ಬಂದು. ಮತ್ತು ಹಾಗೆ ನಮ್ಮ ಸೃಷ್ಟಿ ಕೂಡ ನೋಡಿರಲಿಲ್ಲ ಈ ದೇವಸ್ಥಾನ, ಅದಕ್ಕೆ ಅವಳನ್ನೂ ಕೂಡ ಕರ್ಕೊಂಡು ಬಂದ್ವು ಇವಾಗ. ಸೊ ಎಲ್ಲ ಇವಾಗ ದೇವಸ್ಥಾನ ಎಲ್ಲ ನೋಡ್ತಾಯಿದ್ವಿ, ತುಂಬ ಚೆನ್ನಾಗಿತ್ತು ಇಲ್ಲೂ ಕೂಡ. ಸೊ ಈಗ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಈಗ ಟಿಫನ್ ಮಾಡ್ಕೊಳ್ಳೋಣ ಅಂತೇಳಿ ದೇವಸ್ಥಾನದ ಹತ್ರನೇ ಬಂದಿದ್ದೀವಿ. ಟಿಫನ್ ಮಾಡಿಕೊಂಡು ರೂಮ್ಗೆ ಹೋಗಿ, ಮತ್ತು ಹಾಗೆ ನಾವು ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿಬಿಟ್ಟು, ನಮಗೆ ಸಂಜೆ ಮೇಲೆ ದರ್ಶನದ್ದು ಟಿಕೆಟ್ ಕೊಟ್ಟಿದ್ದು 4 ಗಂಟೆ ಹಿಂಗಿದ್ದು. ಹಾಗಾಗಿ ನಾವು ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿಕೊಂಡು ಮತ್ತು ಹಾಗೆಯೇ ಇವಾಗ ದರ್ಶನಕ್ಕೆ ಅಂತೇಳಿ ಬಂದ್ವು. ಮತ್ತು ಹಾಗೆ ಒಂದೇ ಸತಿ ಊಟ ಮಾಡಿಕೊಂಡು ದರ್ಶನಕ್ಕೆ ಹೋಗ್ಬಿಡೋಣ ಅಂತಂದ್ಬಿಟ್ಟು ಹಾಗೆ ಇಲ್ಲ ಸ್ವಲ್ಪ ಎಲ್ಲ ಫೋಟೋಸ್ ಎಲ್ಲ ತೊಗೊಂಡು ಮತ್ತು ಹಾಗೆ ಹೋಗಿ ಊಟ ಮಾಡಿಕೊಂಡ್ವು. ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಅಲ್ಲಿ ಕೂಡ ಫೋನೆಲ್ಲ ಅಲೋ ಇರೋದಿಲ್ವಲ್ಲ, ಒಂದೇ ಒಂದು ಫೋನ್ ತೊಗೊಂಡೋಗಿದ್ವು. ಇನ್ನೆಲ್ಲನೂ ಇಲ್ಲೇ ರೂಮಲ್ಲೇ ಇಟ್ಬಿಟ್ಟು ಸ್ವಲ್ಪ ಎಲ್ಲ ಫೋಟೋಸ್ ಎಲ್ಲ ತೊಗೊಂಡ್ವು. ಮತ್ತು ಹಾಗೆಯೇ ಈಗ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡಿದ್ದಾದಮೇಲೆ ವರಾಹ ಸ್ವಾಮಿನ ನೋಡ್ಕೊಂಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ವೆಂಕಟರಮಣ ಸ್ವಾಮಿನ ನೋಡೋದಕ್ಕೂ ಮುಂಚಿತವಾಗಿ ನಾವು ಇಲ್ಲಿ ವರಾಹ ಸ್ವಾಮಿನ ನೋಡ್ಕೊಂಡು ಬರಬೇಕು. ಸೊ ಹಂಗಾಗಿ ನಾವು ಇಲ್ಲಿ ಮೊದಲಿಗೆ ಇಲ್ಲಿ ವರಾಹ ಸ್ವಾಮಿನ ನೋಡೋದಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ. ಮತ್ತು ಹಾಗೆ ಇಲ್ಲಿ ಸ್ವಲ್ಪ ಇಲ್ಲಿ ಹೋಗುವಾಗ ನಾವು ಸ್ವಲ್ಪ ವೀಡಿಯೋ ಮಾಡಿಕೊಂಡ್ವು. ಮುಂದೆ ದರ್ಶನಕ್ಕೆ ಹೋಗ್ಬೇಕಾದ ಒಳಗಡೆ ಗರ್ಭಗುಡಿ ಒಳಗಡೆ ಹೋಗ್ಬೇಕಾದ್ರೆ ವೀಡಿಯೋ ಮಾಡ್ಕೊಳ್ಳೋಂಗಿಲ್ಲ, ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡಿಕೊಂಡ್ವು. ಮತ್ತು ಹಾಗೆ ಎಲ್ಲ ಕೂಡ ಎಲ್ಲ ದರ್ಶನ ಮಾಡಿಕೊಂಡು ಹೊರಗಡೆ ಬಂದಮೇಲೆ ಸ್ವಲ್ಪ ಎಲ್ಲ ಫೋಟೋಸ್ ಎಲ್ಲ ತೊಗೊಂಡ್ವು. ಆಮೇಲಿಂದ ಇವಾಗ ಫೋಟೋಸ್ ಎಲ್ಲ ತೊಗೊಂಡು ನಾವೀಗ ದರ್ಶನಕ್ಕೆ ಹೋಗ್ತೀವಿ. ನೋಡಿ ಎಷ್ಟು ಮಳೆ ಬರ್ತಾಯಿತ್ತು ಅಂದರೆ, ಅಲ್ಲೂ ಕೂಡ ಮಳೆ ಬರ್ತಾನೆ ಇತ್ತು. ಗೋಪಿ గారు రవి గారు ఊరు బెంగళూరు తమ అచ్యుతుండను శ్రీవారి ఆలయం ఎదురుగా ఉన్న ప్రసాద కేంద్రం వద్దకు వచ్చి రమేష్ నాయుడు గారిని అత్యంతంగా కోరుతున్నాము. ನೀವು ಬರ್ತಾ ಇರಬೇಕು. ಅಲ್ಲಿ ಹೋಗೋದು ಬೇಡವಾ?
ಫಸ್ಟ್ ಹೋಗಿ ಆ ಥರ ಹೋಗಿರ್ತೀವಲ್ಲ ಅಂತ ಹೆಂಗೆ ಕಾಣಿಸ್ತದೆ ನೋಡಿ ಇಲ್ಲಿ. ದೀಪುರ ತಿಂದ್ಕೊಂಡು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಇವಾಗ ನಾವು ತಿರುಮಲೆಗೆ ಹೋಗ್ತಾ ಇದ್ದೀವಿ. ಮತ್ತು ಹಾಗೆ ಅಂದವೇ ಹೋಗ್ತಾನೇ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹಾಗೆ ನೋಡಿಕೊಂಡು ಹೋಗೋಣ ಅಂತೇಳ್ಬಿಟ್ಟು ಹಾಗೆ ದೇವಸ್ಥಾನಕ್ಕೆ ಹೋದ್ವು. ಹೇಗಿದ್ರೂ ಬೆಟ್ಟ ಹತ್ತಿರಲಿಲ್ವಲ್ಲ, ಅದಕ್ಕೇ ದರ್ಶನನಾದರೂ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗಿ ಹಾಗೇ ದರ್ಶನ ಮಾಡಿಕೊಂಡು ಕೈ ಮುಖ ಮಂಗಾರತಿ ತಗೊಂಗೇನೆ ನಡೀರಿ, ಹೋಗ್ತಾರೆ ನೀವು ಬರ್ತಾ ಇದ್ದೀರಿ. ಎಲ್ಲ ಏನೇನೋ ಬರ್ದ ಬಾ. ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿಕೊಂಡು ಇವಾಗ ನಾವು ಕಪಿಲ ತೀರ್ಥಕ್ಕೆ ಬಂದಿದ್ದೀವಿ. ತುಂಬ ಮಳೆ ಇರೋದ್ರಿಂದ ಕಲ್ಯಾಣಿ ಒಳಗೆ ತುಂಬ ಜೋರಾಗಿ ನೀರು ಬರ್ತಾಯಿತ್ತು. ಮತ್ತು ಹಾಗೆ ಅದನ್ನು ನೋಡೋದಕ್ಕೆ ಅಂತಲೇ ಸುಮಾರು ಜನ ಕೂಡ ಬರ್ತಿದ್ರು, ಮತ್ತು ಮೀಡಿಯಾದವ್ರು ಕೂಡ ಎಲ್ಲ ಬಂದಿದ್ದರು. ನಾವು ಕೂಡ ಹಾಗೆ ದರ್ಶನ ಮಾಡೋಕ್ಕೆ ಅಂತೇಳಿ ಹೋದ್ವು. ನಾವು ಕೂಡ ಸ್ವಲ್ಪ ಎಲ್ಲ ನೋಡಿಕೊಂಡು ಹಾಗೆ ನಾವು ವಿಡಿಯೋ ಮಾಡಿಕೊಂಡು ದರ್ಶನಕ್ಕೆ ಅಂತೇಳಿ ಹೋದ್ವು. ನಾವು ಕೂಡ ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು ಕೂಡ. ಮತ್ತು ಹಾಗೆಯೇ ಏನು ತುಂಬ ಹೆವಿ ನೀರು ಬರ್ತಾಯಿತ್ತು. ಬನ್ನಿ ತೋರಿಸ್ತೀನಿ ಯಾವ ಥರ ನೀರು ಬರ್ತಾಯಿದೆ ಅಂತ ಅಂದ್ಬಿಟ್ಟು. ಅದು ತೋರಿಸ್ತಾ ಮತ್ತು ಹಾಗೆಯೇ ಇಲ್ಲಿ ಪದ್ಮಾವತಿ ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಂತೇಳಿ ಮತ್ತೊಂದು ಸತಿ ನಾವು ಬಂದವು. ಮತ್ತು ಹಾಗೆಯೇ ದೇವಸ್ಥಾನ ಎಲ್ಲ ನೋಡ್ಕೊಂಡು ಅವಾಗ ಬಂದಾಗ ತುಂಬಾ ಮಳೆ ಬರ್ತಿತ್ತಲ್ವ, ಅಷ್ಟು ನಮಗೆ ಇಲ್ಲೆಲ್ಲ ಹೊರಗಡೆ ಎಲ್ಲ ನೋಡೋದಕ್ಕಾಗಲಿಲ್ಲ. ಮತ್ತು ತುಂಬ ಕತ್ಲಾಗಿತ್ತು, ಹಂಗಾಗಿ ಮತ್ತೊಂದು ಸತಿ ನಾವು ಮತ್ತೆ ಬಂದವು. ಡೇ ಒಳಗೆ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಮತ್ತು ಹಾಗೆ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದಮೇಲೆ ಇಲ್ಲೊಂದು ಸ್ವಲ್ಪ ಎಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವು. ಇವಾಗ ಇದನ್ನು ಮುಗಿಸ್ಕೊಂಡು ನಾವು ಕಾಳಹಸ್ತಿಗೆ ಹೋಗ್ತಾಯಿದ್ವಿ.
ಪದ್ಮಾವತಿ ದೇವಸ್ಥಾನ ಎಲ್ಲ ನೋಡಿಕೊಂಡು ಮತ್ತು ಇವಾಗ ನಾವೀಗ ಇಲ್ಲಿ ಕಾಳಹಸ್ತಿಗೆ ಬಂದವು. ಇಲ್ಲೂ ಕೂಡ ಎಲ್ಲ ದರ್ಶನ ಎಲ್ಲ ಮುಗೀತು, ಮತ್ತು ಹಾಗೆಯೇ ಊಟದ್ದು ಕೂಡ ಎಲ್ಲ ಮುಗಿದೋಗಿತ್ತು, ಟೈಮ್ ಕೂಡ ಆಗಿತ್ತು. ಹಂಗಾಗಿ ಇಲ್ಲಿ ಊಟ ಮಾಡೋದಕ್ಕಾಗಲಿಲ್ಲ. ಮತ್ತು ಹಾಗೆ ಇಲ್ಲೇ ಪ್ರಸಾದ ತೊಗೊಂಡು ತಿಂದ್ಕೊಂಡು ನೆಕ್ಸ್ಟ್ ಇವಾಗ ನಾವು ಸೀದಾ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ನಾವು ಈಗ ತಾನೇ ಮಂತ್ರಾಲಯ ಕೂಡ ರೀಚ್ ಆದವು. ನಾನು ಮಂತ್ರಾಲಯದ ಲಾಗ್ನ ನೆಕ್ಸ್ಟ್ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮಂತ್ರಾಲಯದಲ್ಲಿ ನಾವು ಯಾವ್ಯಾವ ದೇವಸ್ಥಾನಕ್ಕೆ ಹೋದ್ವು ಅನ್ನೋದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ಲಾಗಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.